ನಮಸ್ಕಾರ ವೀಕ್ಷಕರೇ, ಲಕ್ಷ್ಮೀದೇವಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಸಬ್ಬಕ್ಕಿ ಸೊಪ್ಪಿನಿಂದ ಬೋಂಡ ಮಾಡುತ್ತಿದ್ದೇನೆ. ಸಬ್ಬಕ್ಕಿ ಸೊಪ್ಪಿನ ಬೋಂಡಕ್ಕೆ ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು 1 ಕಪ್, ಈರುಳ್ಳಿ 1 ಕಪ್, ಸಬ್ಬಕ್ಕಿ ಸೊಪ್ಪು ಅರ್ಧ ಕಪ್, ಗರಂ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅಕ್ಕಿ ಹಿಟ್ಟು 1 ಸ್ಪೂನ್, ಚಿಲ್ಲಿ ಪೌಡ್ರು ಅರ್ಧ ಸ್ಪೂನ್, ಸ್ವಲ್ಪ ಸೋಡಾ, ಅರ್ಧ ಸ್ಪೂನ್ ಜೀರಿಗೆ, 1 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಇವಾಗ ಒಂದು ಬೌಲ್ಗೆ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ 1 ಕಪ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪು, ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪು ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಸಾಮಗ್ರಿಗಳನ್ನು ಒಂದೇ ಬೌಲ್ಗೆ ಹಾಕ್ಕೊಳ್ಬೇಕು. ಇವಾಗ ಗರಂ ಮಸಾಲ ಒಂದು 1/4 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಚಿಲ್ಲಿ ಪೌಡ್ರು ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ಎಲ್ಲ ಮಿಶ್ರಣವನ್ನು ಒಂದೇ ಬೌಲ್ಗೆ ಹಾಕೋಬೋದು. ಜೀರಿಗೆ, ಚಿಲ್ಲಿ, ಗ್ರೀನ್ ಚಿಲ್ಲಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಆಪ್ಷನು, ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಅಕ್ಕಿ ಹಿಟ್ಟು 1 ಸ್ಪೂನ್ ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಕ್ರಿಸ್ಪಿ ಬರುತ್ತೆ ಬೋಂಡ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು. ಹಸಿಮೆಣ್ಸಿನ್ಕಾಯಿ ಆಪ್ಷನ್ ಇರೋದು, ಮಕ್ಕಳೆಲ್ಲ ತಿಂತಾರೆ ಅಂದರೆ ಬೇಡ, ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ಅದ್ರ ಬದಲು ಚಿಲ್ಲಿ ಪೌಡ್ರನ್ನೇ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ್ಮೇಲೆ ಬಿಸಿ ಎಣ್ಣೆನ ಒಂದು 4-5 ಸ್ಪೂನಷ್ಟು ಹಾಕಿ. ಬಿಸಿ ಎಣ್ಣೆನ ಏನಕ್ಕೆ ಹಾಕ್ತೀವಿ ಅಂದರೆ ಬೋಂಡ ಗರಿಗರಿಯಾಗಿ ಬರುತ್ತೆ, ಅದಕ್ಕೋಸ್ಕರ ಬಿಸಿ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ನೀರು ಹಾಕಿ ಕಲಿಸ್ಬೋದು, ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ ಬೋಂಡ, ಅದಕ್ಕೋಸ್ಕರನೇ ಬಿಸಿ ಎಣ್ಣೆನೇ ಹಾಕೊಳ್ಳೋದು. ಬಿಸಿಯಾಗಿರುತ್ತೆ, ನೋಡಿ ಹುಷಾರಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳಿ. ಎಲ್ಲ ಒಂದು ಅದಕ್ಕೆ ಕಲಿಸ್ಕೊಡ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡ್ಮೇಲೆ ಆಯಿಲ್ನ ಬಿಸಿಗಿಡೋಣ. ಆಯಿಲು ಬಿಸಿಯಾಗಿದ್ದ ತಕ್ಷಣವೇ ಬೋಂಡನ ಎಣ್ಣೆಗೆ ಬಿಡೋಣ. ಎಣ್ಣೆ ಕಾಯೋವರೆಗೂ ಉರಿ ಜೋರಲ್ಲೇ ಇರಲಿ. ನಾವು ಯಾವಾಗ ಬೋಂಡ ಬಿಡ್ತೀವಿ ಆವಾಗ ಸ್ವಲ್ಪ ಉರಿನ ಸಣ್ಣ ಮಾಡೋಣ, ಇಲ್ಲಾಂದರೆ ಬೋಂಡ ಎಲ್ಲ ಒಳಗಡೆ ಬೆಂದಿರಲ್ಲ, ಮೇಲ್ ಮಾತ್ರ ಬೆಂದಿರುತ್ತೆ, ಬೇಗ ಕಲರ್ ಬರುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ. ಈಗ ಎಣ್ಣೆ ಬಿಸಿಯಾಗಲಿಟ್ಟಿದ್ದೀನಿ, ಬಿಸಿ ಆಗಿದೆ. ಎಣ್ಣೆ ಬಿಸಿ ಆಗಿದ ತಕ್ಷಣವೇ ಮೀಡಿಯಮ್ ಫ್ಲೇಮ್ಗೆ ಹಾಕ್ಬಿಟ್ಟು ಬೋಂಡ ಬಿಡಬೇಕು. ಬೋಂಡಕ್ಕೆ ಸಬ್ಬಕ್ಕಿ ಸೊಪ್ಪು ಸಾಮಾನ್ಯವಾಗಿ ಯಾರೂ ಹಾಕಲ್ಲ, ನಾನು ಹಾಕಿ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಜೀರಿಗೆನೂ ಹಾಕಲ್ಲ, ಜೀರಿಗೆನೂ ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ಗರಂ ಮಸಾಲ ಯಾರೂ ಹಾಕಿಲ್ಲ, ಗರಂ ಮಸಾಲ ಹಾಕಿದ್ದೀನಿ, ಅದು ಎಲ್ಲರಿಗಿಂತ ರುಚಿ ಚೆನ್ನಾಗಿ ಕೊಡುತ್ತೆ. ಇವಾಗ ಒಂದೊಂದೇ ಬಿಟ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿರಲಿ, ಇಲ್ಲಾಂದರೆ ಒಳಗಡೆನೇ ಇಟ್ಟು ಹಂಗಂಗೆ ಇದ್ದುಬಿಡುತ್ತೆ, ಚೆನ್ನಾಗಿರಲ್ಲ, ತಿನ್ನೋಕ್ಕಾಗಲ್ಲ. ಈ ಬೋಂಡಕ್ಕೆ ಮೇನ್ ರುಚಿ ಅಂದ್ರೇ ಸಬ್ಬಕ್ಕಿ ಸೊಪ್ಪು, ಗರಂ ಮಸಾಲ, ಇವೆರಡೇ ಟೇಸ್ಟು ಜಾಸ್ತಿ ಕೊಡೋದು, ಚೆನ್ನಾಗಿರುತ್ತೆ. ಅಕಸ್ಮಾತ್ ನಿಮಗೇನೋ ಸಬ್ಬಕ್ಕಿ ಸೊಪ್ಪೇನೋ ಸಿಕ್ಕಲಿಲ್ಲ ಅಂದರೆ ಬರೀ ಕೊತ್ತಂಬರಿ ಸೊಪ್ಪೇ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಬಿಟ್ಟು ಮಾಡ್ಬೋದು, ಅದು ಸಹ ಚೆನ್ನಾಗಿರುತ್ತೆ. ಈಗ ಬೋಂಡ ಮೀಡಿಯಮಲ್ಲಿ ಬೆಂದಿದೆ, ಇನ್ನೊಂದು 2-3 ಮಿನಿಟ್ಸ್ ಬೆಂದರೆ ಸಾಕು, ತೆಗೆದುಬಿಡ್ತೀನಿ. ಬೆಂದಿದೆ ಇವಾಗ ಬೋಂಡ. ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಕಲರ್ ಬಂದರೆ ಸಾಕು, ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಬಿಸಿ ಬಿಸಿ ಇದ್ದಾಗಲೇ ತಿನ್ನಿ, ಬೇಗ ಕ್ವಿಕ್ಕಾಗುತ್ತೆ ಈ ಬೋಂಡ. ನೀವು ಒಂದ್ಸಲ ಟ್ರೈ ಮಾಡಿ, ಹೆಂಗಿದೆ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.